ಒಂದು ಲಾಕಪ್ ಡೆತ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರೇ ರಾಜೀನಾಮೆ ನೀಡಿದ್ದರು ಅನ್ನುವಂತಹ ವಿಚಾರ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲದೆ ಇದ್ರೆ ನಾವು ತಿಳಿಸ್ತೇವೆ, ವಿಡಿಯೋನ ಕೊನೆವರೆಗೂ ನೋಡಿ. ಆ ಪೊಲೀಸ್ ಸ್ಟೇಷನ್ಗಿತ್ತು ಬರೋಬ್ಬರಿ 133 ವರ್ಷಗಳ ಇತಿಹಾಸ. ಆ ಸ್ಟೇಷನ್ ನಲ್ಲಿ ನಡೆದಿತ್ತು ರಾಜ್ಯದ ಮೊದಲ ಲಾಕಪ್ ಡೆತ್. ಆ ಲಾಕಪ್ ಡೆತ್ಗೆ ರಾಜ್ಯದ CM ರಾಜೀನಾಮೆ ನೀಡಿದ್ರು. ಹಾಗಾದ್ರೆ ಆ ಸ್ಟೇಷನ್ ಯಾವುದು? ರಾಜೀನಾಮೆ ನೀಡಿದ ಮುಖ್ಯಮಂತ್ರಿಗಳು ಯಾರು? ಲಾಕಪ್ ಡೆತ್ ಆದ ವ್ಯಕ್ತಿ ಯಾರು? ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ರಿತಮ್ ಕನ್ನಡದಲ್ಲಿ. ಶತಮಾನಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ಇತಿಹಾಸದ ಪುಟವನ್ನ ಸೇರಲಿದೆ. ಈ ಸ್ಥಳದಲ್ಲಿ ಹೊಸ ಠಾಣೆ ನಿರ್ಮಾಣಕ್ಕೆ ವಸತಿ ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಮತ್ತು ರಾಜ್ಯ ಪೊಲೀಸ್ ಇಲಾಖೆ ಮುಂದಾಗಿದೆ. ರಾಜ್ಯದ ಅತಿ ಪುರಾತನ ಕಟ್ಟಡ ಅಂತ ಬಿರುದಿಗೆ ಪಾತ್ರವಾಗಿದ್ದಂತಹ ಈ ಶೇಷಾದ್ರಿಪುರಂ ಠಾಣಾ ಕಟ್ಟಡ ಇನ್ನು ಮುಂದೆ ನಮಗೆ ಕಾಣಲಿಕ್ಕೆ ಸಿಗೋದೇ ಇಲ್ಲ. ಇದೇ ಠಾಣೆಯಲ್ಲಿ ನಡೆದಿತ್ತು ರಾಜ್ಯದ ಮೊದಲ ಲಾಕಪ್ ಡೆತ್. ಅದು 1958ರ ಏಪ್ರಿಲ್ 9ನೇ ತಾರೀಕು. ಕಳ್ಳತನದ ಪ್ರಕರಣವೊಂದರಲ್ಲಿ ಪೊಲೀಸರು ಮುನಿಯಮ್ಮ ಎಂಬಾಕಿಯನ್ನ ಬಂಧನ ಮಾಡಿದ್ರು. ಮಹಿಳೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ವಶದಲ್ಲಿ ಇರುವಾಗಲೇ ಮೃತಪಟ್ಟಿತ್ತು. ಇದು ಕರ್ನಾಟಕದಲ್ಲಿ, ಆಗ ಮೈಸೂರು ರಾಜ್ಯ ಆಗಿತ್ತು, ಅಲ್ಲಿ ದಾಖಲಾದಂತಹ ಮೊದಲ ಲಾಕಪ್ ಡೆತ್ ಪ್ರಕರಣ. ಆಗ ಎಸ್ ನಿಜಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಈ ಪ್ರಕರಣ ಆದ ಸಂದರ್ಭದಲ್ಲಿ ವಿಧಾನಸಭೆಯ ಅಧಿವೇಶನ ನಡೀತಾ ಇತ್ತು. ಮಹಿಳೆಯೊಬ್ಬರು ಪೊಲೀಸ್ ಠಾಣೆಯ ಲಾಕಪ್ ನಲ್ಲಿ ಡೆತ್ ಆಗಿದ್ದು ಭಾರೀ ಚರ್ಚೆಗೆ ಕಾರಣವಾಯಿತು. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದವರು ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಶಾಂತವೇರಿ ಗೋಪಾಲಗೌಡರು. ಅವರು ಮೊದಲೇ ಸಮಾಜವಾದಿ ಚಿಂತನೆಯವರು. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡ್ರು. ಸದನದಲ್ಲಿ ಆಗ ಗೃಹ ಸಚಿವರಾಗಿದ್ದಂತಹ ಪೂಣಚ್ಚ ಮತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದರು. ಪೂಣಚ್ಚ ಅವರು ಪೊಲೀಸರಿಗೆ ಮುನಿಯಮ್ಮನನ್ನ ಸಾಯಿಸುವ ಉದ್ದೇಶ ಇರಲಿಲ್ಲ ಎಂದಷ್ಟೇ ಹೇಳಿಕೆಯನ್ನ ನೀಡಿದ್ರು. ಇದು ಪೊಲೀಸರು ಮುನಿಯಮ್ಮನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಸರ್ಕಾರ ಒಪ್ಪಿಕೊಂಡ ಹಾಗೆ ಅಂತ ಗೋಪಾಲಗೌಡರು ಹೇಳಿದಾಗ ದೊಡ್ಡ ಗದ್ದಲಕ್ಕೆ ಕಾರಣವಾಯಿತು. ಇದು ಇಷ್ಟಕ್ಕೆ ನಿಲ್ಲಿಲ್ಲ. ರಾಜ್ಯವ್ಯಾಪಿ ಈ ವಿಚಾರದ ಬಗ್ಗೆ ಚರ್ಚೆಗಳಾದವು. ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು. ಕೊನೆಗೆ ದೆಹಲಿಯಿಂದ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಮಿಸಿ ಶಾಸಕರ ಅಭಿಪ್ರಾಯ ಸಂಗ್ರಹಣೆಯನ್ನ ಮಾಡಿದರು. ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಅನ್ನುವಂಥ ಅಭಿಪ್ರಾಯವೇ ಕೇಳಿ ಬಂತು. ಕೊನೆಗೆ ನಿಜಲಿಂಗಪ್ಪನವರು ರಾಜೀನಾಮೆ ನೀಡಬೇಕಾದಂತಹ ಪರಿಸ್ಥಿತಿ ಕೂಡ ಬಂತು. BD ಜೊತ್ತಿಯವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ಅವತ್ತಿನ ರಾಜಕಾರಣದ ನೈತಿಕತೆ ಹೇಗಿತ್ತು ಅನ್ನುವುದಕ್ಕೆ ಇದೊಂದು ಬಹಳ ಅದ್ಭುತವಾದಂತಹ ಉದಾಹರಣೆ. ಲಾಕಪ್ ಡೆತ್ ಪ್ರಕರಣಕ್ಕೆ ಮುಖ್ಯಮಂತ್ರಿಗಳೇ ರಾಜೀನಾಮೆ ನೀಡಿದ್ರು. ಇವತ್ತಿನ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಆರೋಪದಡಿಯಲ್ಲಿ ಜೈಲಿಗೆ ಹೋದರೂ ಕೂಡ ರಾಜೀನಾಮೆ ನೀಡದೆ ಜೈಲಿನಿಂದಲೇ ಆಡಳಿತ ನಡೆಸಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಇವತ್ತಿನ ರಾಜಕಾರಣದಲ್ಲಿ ನೈತಿಕತೆಯನ್ನು ನಿರೀಕ್ಷಿಸುವುದು ಬಹಳ ಕಷ್ಟವಾದಂತಹ ಸಂಗತಿ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.